ಎಲ್ಲರಿಗೂ ನಮಸ್ಕಾರ. ಕಾರಂತ್ ಕಿಚನ್ಗೆ ಸ್ವಾಗತ. ಇವತ್ತು ಮಂಗಳೂರು ಅವಲಕ್ಕಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟು ಎಲ್ಲ ಐಟಮನ್ನು ರೆಡಿ ಮಾಡ್ಕೊಳ್ಳೋಣ. ಇದು ಫಸ್ಟು ಹಸಿಮೆಣಸು ಒಂದು 4 ತೊಗೊಂಡಿದ್ದೇನೆ. ನೆಕ್ಸ್ಟು ಕಾಯಿ ತುರಿ ಒಂದು ಮುಕ್ಕಾಲು ಕಾಯಿ ತುರ್ಕೊಂಡಿದ್ದೇನೆ. ಸ್ವಲ್ಪ ಶುಂಠಿ ತುರಿದಿದ್ದೇನೆ, ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು, ಒಂದು ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೇನೆ. ಈಗ ಫಸ್ಟು ಬಾಂಡೆ ಇಟ್ಕೊಳ್ಳೋಣ. ಅದಕ್ಕೆ ತೆಂಗಿನೆಣ್ಣೆ ಭಾಳ ಚೆನ್ನಾಗುತ್ತೆ. ಅದಕ್ಕೆ 3 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಅದು ನಿಧಾನವಾಗಿ ಕಾದ ನಂತರ ಕ್ಲೀನಾಗಿ ಕಾಯಬೇಕು. ತೆಂಗಿನೆಣ್ಣೆ ಇದಕ್ಕೆ ಭಾಳ ಚೆನ್ನಾಗುತ್ತೆ. ಅದಕ್ಕೆ ಸಾಸಿವೆ ಹಾಕೋಣ. ಭಾಳ ಈಸಿ, ಚೆಂದ ಆಗುತ್ತೆ ತಿಂಡಿಗೆ, ಬೆಳಗ್ಗೆ ಅಥವಾ ಸಂಜೆ ತಿನ್ನಲಿಕ್ಕೆ, ಏನೇ ಇದಕ್ಕಾದ್ರೂ ಚೆನ್ನಾಗಿರುತ್ತೆ. ಸಾಸಿವೆ ನಿಧಾನ ಹುಟ್ಟಿದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ನಿಧಾನ ಕೆಂಪಾಗಲಿ, ಅದು ನಿಧಾನ ಹುರ್ಕೊಳ್ಳೋಣ. ಕಾವು ಜಾಸ್ತಿ ಇಟ್ಕೊಳ್ಬೇಡಿ. ನೆಕ್ಸ್ಟು ಕರಿಬೇವು, ನೆಕ್ಸ್ಟು ಹೆಚ್ಕೊಂಡಿರುವಂತಹ ಕೊತ್ತಂಬರಿ, ಇದು ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಆಮೇಲೆ ಶುಂಠಿ, ಇಂಗು ಇಷ್ಟಪಡೋರು ಬೇಕಾದರೆ ಇಂಗನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಇದಕ್ಕೆ. ನಾನು ಇಂಗು ಹಾಕ್ಕೊಂಡಿಲ್ಲ. ನೆಕ್ಸ್ಟು ಚೂರು ಅರಿಶಿನ ಹಾಕ್ಕೊಂಡಿದ್ದೇನೆ. ಕ್ಲೀನಾಗಿ ಹುರ್ಕೊಳ್ಳೋಣ. ಅದು ಹುರಿದ ನಂತರ ಈಗ ಕಾಯಿ ತುರಿನ ಹಾಕೊಳ್ಳೋಣ. ಕಾಯಿ ತುರಿದು ಇಟ್ಕೊಂಡಿದ್ವಲ್ಲ, ಹೆಚ್ಚು ಕಮ್ಮಿ ಅದು ಅರ್ಧ kgಗೆ ಒಂದು ಕಾಯಿ ಲೆಕ್ಕ ಬೇಕು. 1-1.5 ನೋಡ್ಕೊಂಬಿಟ್ಟು ಹಾಕಿರಿ. ಅದು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇದು ಸ್ವಲ್ಪ ಸ್ವೀಟ್ ಇರಬೇಕು, ಅದಕ್ಕೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಧಾನ ಕ್ಲೀನಾಗಿ ಕೈ ಆಡ್ಕೊಳ್ಳಿ. ಇದು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಇದು ಆರಾಮಾಗಿ ಹೊರಗಡೆ 1 ವಾರ ಬೇಕಾದರೆ ಇಟ್ಕೊಂಡು ತಿನ್ಬೋದು. ಒಂದು 4-5 ದಿನಕ್ಕಂತೂ ಏನೂ ಆಗೋಲ್ಲ ಇದು. ಇದಾದ ನಂತರ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೇನೆ. ಹುರ್ಗಡ್ಲೆ ಹಾಕೋದ್ರಿಂದ ಚೆನ್ನಾಗತ್ತೆ, ತಿನ್ನಲಿಕ್ಕೆಲ್ಲ ಚೆನ್ನಾಗತ್ತೆ. ನಂತರ ಅವಲಕ್ಕಿನ ಒಂದು ಪಾತ್ರೆ ಹಾಕ್ಕೊಂಡಿದ್ದೇನೆ. ಇದು ನಾನು ಒಂದು ಅರ್ಧ kg ಅವಲಕ್ಕಿ ತೊಗೊಂಡಿದ್ದೇನೆ. ಇದು ಒಂದು 4-5 ಜನ ತಿನ್ಬೋದು. ಈಗ ಅದನ್ನು ಮಾಡಿದಂತಹ ಗೊಜ್ಜನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಲಿಂಬೆಹಣ್ಣನ್ನು ಇದಕ್ಕೆ ಹಾಕೋಣ. ಲಿಂಬೆಹಣ್ಣು ಮೇಲ್ಗಡೆ ಹಾಕಿರಿ. ಇದಕ್ಕೆ ಗೊಜ್ಜಿಗೆ ಹಾಕೊಳ್ಳೋದು ಬೇಡ. ಆ ಟೈಮಲ್ಲಿ ಮೇಲ್ಗಡೆ ಲಿಂಬೆಹಣ್ಣು ಹಾಕ್ಕೊಂಡು ಈಗ ಇದನ್ನು ಕಲಿಸ್ಕೊಳ್ಳೋಣ. ಇದನ್ನ ನಿಧಾನವಾಗಿ ಕಲಿಸ್ಕೊತ ಬಂದರೆ ಆಯಿತು. ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇದು ಎಲ್ಲ ಟೈಮ್ನಲ್ಲೂ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಸಂಜೆ ಅಷ್ಟೊತ್ತಿಗೆ ತಿನ್ಬೋದು, ಇಲ್ಲ ಬೆಳಗ್ಗೆ ತಿಂಡಿ ಯಾವುದಾದ್ರು ಜೊತೆಗೆ ತಿನ್ಬೋದು. ಚೆನ್ನಾಗುತ್ತೆ. ರೆಡಿಯಾಗಿದೆ ನೋಡಿ. ಇದರ ಒಟ್ಟಿಗೆ ಮೊಸರು